ಈಗ ಎಲ್ಲ ಠಾಣೆಗಳಲ್ಲೂ ಸಹ ಒಂದು QR ಕೋಡ್ ಹಾಕಿರ್ತೀವಿ. ಯಾಕೆಂದ್ರೆ ನಾವು ಅನ್ಕೊಳ್ತಾ ಇರ್ತೀವಿ ಜನಗಳಿಗೆಲ್ಲ ಒಳ್ಳೆ ಅಭಿಪ್ರಾಯ ಇದೆ ಅಥವಾ ಒಳ್ಳೆಯದಾಗಿ ಅವ್ರಿಗೆ ಅವ್ರ ಕಷ್ಟಗಳು ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ನಮಗೆ ಫೀಡ್ಬ್ಯಾಕ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಒಂದು QR ಕೋಡ್ ಹಾಕಿರ್ತೀವಿ. ಅದು ಲೋಕಸ್ಪಂದನ ಅಂತ ಹೇಳ್ತಾರೆ. ನೀವು ಆ QR ಕೋಡ್ ನ ಡೌನ್ಲೋಡ್ ಮಾಡ್ಕೊಂಡು ಅವ್ರಿಗೆ ಏನನ್ಸ್ತು ಠಾಣೆ ವಿಸಿಟ್ ಮಾಡಿದಕ್ಕೆ ಏನನ್ಸ್ತು ಅನ್ನೋದನ್ನು ಅದರಲ್ಲಿ ಆಪ್ಷನ್ ಇರ್ತದೆ. ನೀವು ಗುಡ್ಡ, ವೆರಿ ಗುಡ್ಡ, ಎಕ್ಸಲೆಂಟ್, ಏನು ನಿಮ್ದೇನು ಅಭಿಪ್ರಾಯ ಇದೆ ಪೊಲೀಸ್ ಠಾಣೆಯಲ್ಲಿ ಅವ್ರು ಅಟೆಂಡ್ ಮಾಡಿದ್ರ ಬಗ್ಗೆ ಅದನ್ನ ನೀವು ಫೀಡ್ಬ್ಯಾಕ್ ಸಹ ಕೊಡ್ಬೋದು. ಸೊ ಅವ್ರು ಅಲ್ಲಿ ಕೊಟ್ಟಂತ ಫೀಡ್ಬ್ಯಾಕ್ ನಿಮಗೆ ಬರುತ್ತೆ. ಅದ್ರ ಮೇಲ್ಗಡೆ ನೀವು ಯಾವ ರೀತಿ ವರ್ಕ್ ಮಾಡಬೇಕು, ಅವ್ರಿಗೇನ್ ಫೆಸಿಲಿಟೇಷನ್ಸ್ ಚೆನ್ನಾಗಿ ಆಗ್ತಾ ಇದಾವೋ ಇಲ್ಲೋ ಅನ್ನೋದನ್ನ ನಮ್ಗೆ ತಿಳಿದು ಬರುತ್ತೆ. ಅವಾಗ ನಾವು ಅದನ್ನ ಹೆಂಗೆ ಸರಿಪಡಿಸಬೇಕು ಅದನ್ನ ನಮಗೆ ಗೊತ್ತಾಗುತ್ತೆ. ಸೊ ಬೇಸಿಕಲಿ ಇಟ್ಸ್ ಲೈಕ್ ಅ ಫೀಡ್ಬ್ಯಾಕ್ ಮೆಕಾನಿಸಮ್. ಇಟ್ಸ್ ಅ ಫೀಡ್ಬ್ಯಾಕ್. ಅಂದ್ರೆ ವೇರ್ ಸರ್ವೆಂಟ್ಸ್, ಪಬ್ಲಿಕ್ ಸರ್ವೆಂಟ್ಸ್, ಜನಗಳಿಗೆ ನಾವು ಒಳ್ಳೇದ್ ಮಾಡ್ತಾ ಇದೀವ, ಅದರಿಂದ ಅವ್ರ ಫೀಡ್ಬ್ಯಾಕ್ ಏನು, ಒಳ್ಳೇದಾಗಿದ್ಯಾ, ಅವ್ರಿಗೆ ಹ್ಯಾಪಿನೆಸ್ ಇದೆಯಾ, ಬಂದಿದ್ದಕ್ಕೆ ನನ್ ಸಾಲ್ವ್ ಆಗಿದೆ ನನ್ನ ಪ್ರಾಬ್ಲಮ್ ಅಂತ ಅನ್ಸಿದ್ಯಾ ಠಾಣೆ ವಿಸಿಟ್ ಮಾಡಿದ್ದೆ, ಅದು ಗೊತ್ತಾಗ್ಬೇಕಂದ್ರೆ ನೀವು QR ಕೋಡಲ್ಲಿ ನೀವು ಏನ್ ನಿಮ್ದು ಫೀಡ್ಬ್ಯಾಕ್ ಕೊಟ್ರೆ ಅದು ನಮ್ಗೆ ಅನುಕೂಲ ಆಗುತ್ತೆ. ಈಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ಸ್ ಇರುತ್ತೆ ಆಲ್ಮೋಸ್ಟ್. ನಿಮ್ದು ಫೀಡ್ಬ್ಯಾಕ್ ನಮ್ಗೆ ಎಲ್ಲಿ ಇಂಪ್ರೂವ್ ಆಗ್ಬೇಕು, ಎಲ್ಲರೂ ಏನಾದ್ರು ಠಾಣೆಯಲ್ಲಿ ಇಂಪ್ರೂವ್ಮೆಂಟ್ ಅವಶ್ಯಕತೆ ಇದೆಯಾ, ಇದು ನಾವು ಪ್ರತಿಯೊಂದು ಮೀಟಿಂಗ್ ಮಾಡ್ತಾ ಇರ್ತೀವಿ, ಪ್ರೈಮ್ ಮೀಟಿಂಗ್, ಅವಾಗ ನಾವು ಲೋಕಸ್ಪಂದನಲ್ಲೂ ಏನೇನಿದೆ ಫೀಡ್ಬ್ಯಾಕ್ ಅದನ್ನು ಸಹ ನಾವು ನೋಡ್ತಾ ಇರ್ತೀವಿ.